ಅಂಥೇಳಿ ದಲಿತ ಸಮುದಾಯಕ್ಕೆ ಸೇರಿದಂಥ ಸರ್ಕಾರಿ ನೌಕರರವರು ಅವ್ರ ಮನೆಗೆ ಕಳೆದ ಒಂದು 3-4 ದಿನಗಳಿಂದ ಕಲ್ಲು ತೂರಾಟ ಮಾಡಿದ್ದಾರೆ. ಅವರು 112ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಪೊಲೀಸು ಅವ್ರ ನಂಬರ್ ಕೊಟ್ಟು ಈಗ ಬೀಟ್ ಹೋಗಿದ್ದೀವಿ ಅಂತೇಳಿ ಹೇಳಿ ಮಾಡಿ ಹೋಗಿದ್ದಾರೆ. ಇವೆಲ್ಲ ನಿನ್ನೆ ರಾತ್ರಿ ಚಿಕ್ಕಮಗಳೂರು ನಗರದ ವಿಜಯಪುರದಲ್ಲಿ ಏನೋ ಒಂದು ಕಲ್ಲು ಬಿಸಾಕಿದ್ರು ಮನೆಗೆ ಅಂತ ಹೇಳಿ ಒಂದು ಆರೋಪವನ್ನು ಮಾಡಿ ಅನೈತಿಕ ಪೊಲೀಸ್ಗಿರಿಯನ್ನು ಮಾಡಿರುವಂಥ ಸಂಘ ಪರಿವಾರ ಮಕ್ಕಳ ಮೇಲೆ ಹಲ್ಲೆ ಮಾಡಿರುವಂಥ ವಿಚಾರಗಳು ಈಗಾಗಲೇ ಸಾಕಷ್ಟು ಎಲ್ಲ ಮಾಧ್ಯಮಗಳು ಕೂಡ ಬರ್ತಾ ಇದೆ. ಅದರ ಬಗ್ಗೆ ಇವತ್ತು ನಮ್ಮ ಮಾನ್ಯ ಮಾಜಿ ಶಾಸಕರಾಗಿರುವಂಥ ಸಿ.ಟಿ. ರವಿ ಅವರು ಒಂದು ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅವ್ರ ಪರವಾಗಿ ಸಮರ್ಥನೆಗೆ ಒಂದಷ್ಟು ಜನ ಪೊಲೀಸ್ ಸ್ಟೇಷನಿಗೆ ಬಂದಿದ್ದಾರೆ. ಮತ್ತು ತಪ್ಪು ಮಾಡಿದವ್ರನ್ನ ಸಮರ್ಥನೆ ಮಾಡಿಕೊಂಡು ಬರ್ತಕ್ಕಂಥದ್ದು ಸೂಕ್ತ ಅಲ್ಲ. ಅದರಿಂದ ಸಮುದಾಯಕ್ಕೆ ಕೆಟ್ಟ ಹೆಸರು ಬರುತ್ತೆ. ನೀವೇ ಎಲ್ಲ ಅವ್ರನ್ನ ಚೂ ಬಿಟ್ಟಿದ್ದೀರಿ ಅನ್ನುವಂಥ ತಪ್ಪು ಅಭಿಪ್ರಾಯ ಬರುತ್ತೆ. ಹೊಡೆದಂಥವರಿಗೆ ಶಿಕ್ಷೆ ಆಗಬೇಕು. ಆ ಸಮುದಾಯದ ಮುಖಂಡರು ಯಾರು ಕೂಡ ಮಧ್ಯಪ್ರವೇಶವನ್ನು ಮಾಡಬಾರ್ದು ಅಂತ ಹೇಳಿ. ಇದು ಬರೀ ಒಂದು ಮುಸಲ್ಮಾನ್ ಸಮುದಾಯಕ್ಕೆ ಮಾತ್ರ ಆಗಬಾರ್ದು. ತಮ್ಮ ಪಕ್ಷದ ಕಾರ್ಯಕರ್ತರಿಗೂ ಕಿವಿಮಾತುಗಳನ್ನು ಹೇಳಬೇಕು. ಯಾವುದೇ ರೀತಿಯ ನೈತಿಕ ಪೊಲೀಸ್ಗಿರಿಯನ್ನು ಮಾಡಬೇಡಿ, ಯಾವುದೇ ಮಕ್ಕಳ ಮೇಲೆ ಹಲ್ಲೆಯನ್ನು ಮಾಡಬೇಡಿ, ಯಾವುದೇ ಒಂದು ಸಮುದಾಯದ ವಿರುದ್ಧ ಹೇಳಿಕೆಯನ್ನು ಕೊಡಬೇಡಿ ಅಂತೇಳಿ ತಮ್ಮ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಹೇಳಬೇಕಾಗುತ್ತೆ. ಸಾಕಷ್ಟು ಸತಿ ಅವರು ಕಾನೂನನ್ನು ಕೈಗೆತ್ಕೊಂಡು ಈ ರೀತಿಯ ಕೃತ್ಯಗಳನ್ನು ಮಾಡಿದ್ದಾರೆ. ನಿನ್ನೆ ಸಹ ಅವರು ಆ ಮಕ್ಕಳಿಗೆ ಅವರು ಹಲ್ಲೆ ಮಾಡದೇ ಇದ್ದರೆ, ಅವರು ಹೊಡೆಯದೇ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ನಾವುಗಳು ಮಧ್ಯಪ್ರವೇಶವನ್ನು ಮಾಡ್ತಿರ್ಲಿಲ್ಲ. ಹಾಗಾಗಿ ಸನ್ಮಾನ್ಯ ಸಿ.ಟಿ. ರವಿಯವರು, ನೀವು ಬೇರೆಯವರಿಗೆ ಹೇಳಬೇಕಾದ್ರೆ ತಮ್ಮ ಪಕ್ಷದ ಕಾರ್ಯಕರ್ತರು ಏನು ಮಾಡ್ತಾ ಇದ್ದಾರೆ, ಸ್ವತಃ ನನ್ನ ಹೇಳಿಕೆ ಕೂಡ ಯಾವ ರೀತಿ ಇದೆ, ಬೇರೆ ಸಮುದಾಯಕ್ಕೆ ನೋವಾಗ್ತಿದೆಯಾ ಅನ್ನೋದನ್ನು ಕೂಡ ತಾವು ಗಮನದಲ್ಲಿ ಇಟ್ಕೋಬೇಕು. ಆನಂತರ ಬೇರೆಯವರಿಗೆ ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡಬೇಕು. ಅದೇ ರೀತಿ ನಿನ್ನೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿರುವಂತಹ ಒಬ್ಬರು ಸರ್ಕಾರಿ ನೌಕರರು ಇಕ್ಬಾಲ್ ಅಹಮದ್ ಅಂಥೇಳಿ, ಅವರು ನಾವೇ ಮೊದಲು ಹಿಡಿದುಕೊಟ್ಟಿದ್ದು, ಅವರು ರೆಡ್ ಹ್ಯಾಂಡಾಗಿ ನೋಡಿದ್ದೀವಿ, ಅವರು ರ್ಯಾಬ್ರಿ ಮಾಡೋಕ್ಕೆ ಬಂದಿದ್ದಾರೆ ಅಂಥೇಳಿ ಹೇಳುತ್ತಾರೆ. ಖಂಡಿತವಾಗ್ಲೂ ಕೂಡ ಅವರ ಹೇಳಿಕೆಗೆ ಜಾಸ್ತಿ ಮಹತ್ವ ಕೊಡಬೇಕಾಗಿಲ್ಲ. ಅವರು ಈ ಹಿಂದೆ ಚಿಕ್ಕಮಗಳೂರು ತಾಲೂಕು ಕಚೇರಿಯಲ್ಲಿದ್ದರು. ಇಲ್ಲೂ ಒಂದಷ್ಟು ಹಗರಣಗಳನ್ನು ಮಾಡಿಕೊಂಡು ಇಲ್ಲಿಂದ ಕಡೂರಿಗೆ ಟ್ರಾನ್ಸ್ಫರ್ ಆಗಿ ಅಲ್ಲೂ ಕೂಡ ಲೋಕಾಯುಕ್ತದಲ್ಲಿ ಸಿಗಾಕ್ಕೊಂಡು ಇತ್ತೀಚೆಗೆ ಮೊನ್ನೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತೇಳಿ ಕಡೂರು ತಹಸೀಲ್ದಾರರು ಮತ್ತು ಬೇರೆ ಬೇರೆ ಅಧಿಕಾರಿಗಳ ವಿರುದ್ಧ ಒಂದು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ಇವರ ಹೆಸರುಗಳನ್ನು ಬರೆದಿಟ್ಟು ಅಂತೇಳಿ ಒಂದು ಆತ್ಮಹತ್ಯೆ ಲೆಟರನ್ನು ಬರೆದು ತಮ್ಮ ಮನೆಯಲ್ಲೇ ಕದ್ದು ಕೂತಿದ್ರು. ಅಲ್ಲಿಂದ ಪೊಲೀಸರು ಕರ್ಕೊಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು. ಹಾಗಾಗಿ ಅವರ ಮಾನಸಿಕ ಸ್ಥಿತಿ ಇವತ್ತು ಸರಿಯಿಲ್ಲ, ಅವರು ಗೊಂದಲದಲ್ಲಿದ್ದಾರೆ. ಅದೇ ರೀತಿ ಮಕ್ಕಳು ಸಹ ಹೇಳಿದರು, ಮೊದಲು ಯಾರು ಹೊಡೆದ್ರು ಅಂತ ಹೇಳಿದರೆ ಹೊಟ್ಟೆ ಭಾಗಕ್ಕೆ ಒಂದು ದಪ್ಪ ಇರುವಂಥ ಉದ್ದ ಕೂದಲು ಬಿಟ್ಕೊಂಡಿದ್ದಾರೆ, ಕೆಂಪಗಿದ್ದಾರೆ, ಅವರು ಮೊದಲು ನಮಗೆ ಜಾಡಿಸಿ ಒದ್ದಿದ್ದೆ ಹೊಟ್ಟೆ ಭಾಗಕ್ಕೆ ಅವರು ಅಂತ ಹೇಳಿದ್ದಾರೆ. ಹಾಗಾಗಿ ಈ ಮಕ್ಕಳು ಹೇಳಿದ್ದಕ್ಕೂ ಕೂಡ ಈ ಇಕ್ಬಾಲ್ ಅಹಮದ್ರ ದೇಹ ಮತ್ತು ಅವರ ಚೆಹರೆ, ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿದರೆ ಗೊತ್ತಾಗುತ್ತೆ. ಮೋಸ್ಟ್ಲಿ ಇವರೇ ಮೊದಲು ಅವರ ಹೊಟ್ಟೆ ಭಾಗಕ್ಕೆ ಈ ಮಕ್ಕಳಿಗೆ ಇವರೇ ಒದ್ದಿರೋದು ಅಂತ ಕಾಣುತ್ತೆ. ಹಾಗಾಗಿ ಈ ಥರರು ಅಂತ ಇದೆ. ಅದರಲ್ಲಿ ಆ ಮಕ್ಕಳಿಗೆ ಅವರ ವಿಡಿಯೋವನ್ನು ತೋರಿಸ್ತೀವಿ. ಇವರೇ ಅಂತ ಐಡೆಂಟಿಫೈ ಮಾಡಿದರೆ ಇತರರಲ್ಲಿ ಅವರು ಕೂಡ ಬರ್ತಾರೆ. ಅದೇ ರೀತಿ ಆ ಹೆಣ್ಣುಮಗಳು ಕೂಡ ಇವತ್ತು ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಖಂಡಿತವಾಗ್ಲೂ ಕೂಡ ಆ ಹೆಣ್ಣು ಮಗಳ ಆಕ್ರೋಶವನ್ನು ನಾವು ಗೌರವಿಸ್ತೀವಿ. ಸಹಜ ಆ ರೀತಿ ಆಕ್ರೋಶಗಳು ಬರುವಂಥದ್ದು. ಅದೇ ರೀತಿ ನಿನ್ನೆ CC ಕ್ಯಾಮ್ರಾದಲ್ಲಿ ವೈರಲ್ ಆಗಿರುವಂತಹ ಒಂದು RX100 ಬೈಕು ಮತ್ತು 2 ಹುಡುಗರು ಅದರಲ್ಲಿ ಕಾಣ್ತಾ ಇದ್ದಾರೆ. ಅವರು ಕೆಲವು ನಮ್ಮ ಸ್ನೇಹಿತರಿಗೆ ಪರಿಚಯ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅವರು ಯಾರು ಅನ್ನೋದನ್ನು ಕೂಡ ನಾವು ಐಡೆಂಟಿಫೈ ಮಾಡಿ ಪೊಲೀಸ್ ಇಲಾಖೆಗೆ ಸೂಕ್ತವಾದಂಥ ಮಾಹಿತಿಯನ್ನು ಕೂಡ ಕೊಡ್ತೀವಿ.